ಭಾಳ ಅದ್ಭುತವಾದ ಆಟಗಾರ. ಬ್ರೆಜಿಲ್ ಪಿಲೆ ಹೆಸರು ಯಾರು ಮರ್ತಾರೆ ಅವ್ರ ಆಟ, ಅದ್ಭುತವಾದ ಆಟಗಾರ. ಇವತ್ತು ಆ ಎರಡರಲ್ಲಿ ಇವತ್ತು ಮರಡೋನ ಟೀಮ್ ಮೆಸ್ಸಿ ಇವತ್ತು ಏನಪ್ಪ ಅಂತಂದ್ರೆ ಈ ಅರ್ಜೆಂಟೀನಾ ಟೀಮ ಒಂದು ದಕ್ಷಿಣ ಅಮೆರಿಕಾದ್ದು, ಇನ್ನೊಂದು ಮೊರಕ್ಕೋ ಅಂತ ಆಫ್ರಿಕಾ ಕಂಡದ್ದು. ಎರಡು ದೇಶ ಫೈನಲ್, ಇದು ಕ್ವಾರ್ಟರ್ ಫೈನಲ್ದಲ್ಲಿ. ಇನ್ನುಳಿದ 6 ದೇಶಗಳು ಯುರೋಪದ್ದು. ವಂಡರ್ಫುಲ್ ಅಲ್ಲ? ಯಾಕೆ ಹಿಂಗಾಯಿತು, ಯಾಕೆ ಇಂಬ್ಯಾಲೆನ್ಸ್ ಆಯಿತು? ನಿಜವಾಗಿಯೂ ಅಲ್ಲಿ ಬ್ರೆಜಿಲ್ ಬರಬೇಕಾಗಿತ್ತು, ಮೆಕ್ಸಿಕೋ ಬರಬೇಕಾಗಿತ್ತು, ಉರುಗ್ವೆ ಬರಬೇಕಾಗಿತ್ತು, ಪರಗ್ವೆ ಬರಬೇಕಾಗಿತ್ತು, ಅಲ್ಲಿ ಕೆಲವೊಂದು 3-4 ಬರಬೇಕಾಗಿತ್ತು, ಒಂದು 2-3 ಬರಬೇಕಾಗಿತ್ತು. ಇಲ್ಲ, ಒಂದು ಅರ್ಜೆಂಟೀನಾ. ಇನ್ನು ಆಫ್ರಿಕಾ ಖಂಡದಲ್ಲಿ 5 ದೇಶಗಳು ಭಾಗವಹಿಸಿದ್ದು, ಅದರಲ್ಲಿ ಒಂದು ಬಂದದ್ದು ಮೊರಕ್ಕೋ. ಇವತ್ತೇನಿದ್ರು ಯುರೋಪದ ಡಾಮಿನೆನ್ಸ್ ಭಾಳ ಆಗಿದೆ. ಯಾಕೆ? ಕಳೆದ ಹಲವಾರು ವರ್ಷಗಳಿಂದ ಯುರೋಪ್ ಖಂಡದ ಆಟಗಾರರು ಜೋರಿದ್ದಾರೆ. ಅಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಯುರೋಪ್ ಖಂಡದ ರಾಷ್ಟ್ರಗಳಲ್ಲಿಯ ಆಟಗಾರರು ಬೇರೆ ಬೇರೆ ಕಡೆಯಿಂದ ವಲಸೆ ಬಂದವರು ಭಾಳ ಇದ್ದಾರೆ. ಬೇರೆ ಬೇರೆ ದೇಶಗಳಿಂದ, ಬ್ರೆಜಿಲಿಂದ ಇರ್ಬೋದು, ಅರ್ಜೆಂಟೀನಾದ ಇರ್ಬೋದು, ಮೆಕ್ಸಿಕೋದಿಂದ ಇರ್ಬೋದು, ಮತ್ತೊಂದು ದೇಶದಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಒಂದು ಲಾಭ ಏನದ ಯುರೋಪ್ ಖಂಡದಲ್ಲಿ ಅಂತಂದ್ರೆ, ಯುರೋಪ್ ಖಂಡನೂ ದೈಹಿಕವಾಗಿ ದಷ್ಟುಷ್ಟದಂಥವ್ರು, ಚೆಂಡಿನಲ್ಲಿಂತ ಕಾಲು ಅವ್ರದ್ದು ಏನಪ್ಪ ಯಾವ ರೀತಿ ಓಡ್ತಿರ್ತಾರೆ, ಅವ್ರ ಮುಂದೆ ಜಿಂಕೆ ಸಹಿತ ಸೋತು ನಿಲ್ಲಬೇಕು ಆ ಪ್ರಮಾಣದಲ್ಲಿ. ಬ್ರೆಜಿಲ್ನಲ್ಲಿ ರೊನಾಲ್ಡೋ ಅಂಥದ್ದು ಆಟಗಾರ ಇದ್ದಾರೆ ರೀ. ಅವ್ರು ನೆನೆಸ್ಕೊಂಡ್ರೆ ಇವ್ರು ಸೋತ್ರ ನೇಮರ್ ಅನ್ನುವಂಥ ಆಟಗಾರ. ಅವೆಲ್ಲ ಆಟ ನೋಡೋದು ಭಾಳ ಚಂದ. ಆದರೆ ಇವತ್ತು ಅವರಿಲ್ಲ, ಇವತ್ತು ಸೋತಿದ್ದಾರೆ, ಹೊರಗೆ ಹೋಗಿದ್ದಾರೆ. ಅದೇ ಕಾಲಕ್ಕೆ ಇಲ್ಲೂ ಸಹಿತ ಇನ್ನೂ ಯುರೋಪ್ ಖಂಡದಲ್ಲಿ ಪೋರ್ಚುಗಲ್ ಭಾಳ ಅದ್ಭುತವಾದ ಆಟಗಾರ ರೊನಾಲ್ಡೋ. ಪಾಪ ಅವನು ಬರಲಿಲ್ಲ, ಕೊನೆಯ 8 ಟೀಮ್ದಲ್ಲಿ ಉಳಿಲಿಲ್ಲ, ಅವರು ಔಟ್ ಆದ ಸ್ಪೇನ್ ಮುಂದೆ. ಈ ಯುರೋಪ್ ಖಂಡದ ದೇಶಗಳು ಯಾವಪ್ಪ ಅವು? ಫ್ರಾನ್ಸ್, ಸ್ಪೇನ್, ಬೆಲ್ಜಿಯಮ್, ಇಂಗ್ಲೆಂಡ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್. ಇದೇನು ನೋಡ್ರಿ, ಇಂಗ್ಲೆಂಡ್ ಎಲ್ಲರ ಸಂತೆ ನಾವು ಮುಂದೆ ಬಂದಿತ್ತಿರ್ತದೆ. ಅದನ್ನು ಗಮನಿಸ್ತಾ ಬಂದ್ರೆ ಸೆಮಿಫೈನಲು, ಫೈನಲು ಬಂದು ಹೊಡೆದದ, ಒಮ್ಮೆ 2 ಸಲ ಹೊಡೆದದ. ಅದು ಒಂದು ರೀತಿ ಬ್ರೆಜಿಲ್ಗೆ ಅದರ ನಿಲ್ಲುವಂಥ